ಸರ್, ಮೊದಲನೇದಾಗಿ ನಮ್ಮ ಓಟ್ ಹಾಕಿ ಗೆಲ್ಲಿಸಿದ್ದಂಥ ನನ್ನ ಸ್ಯಾನಿಟರಿ ಎಂಪ್ಲಾಯ್ ಮಿತ್ರರಾದಂಥ ನನ್ನ ಹೃದಯಪೂರ್ವಕ ಅವರಿಗೆ ಧನ್ಯವಾದಗಳು. ಅದೇ ರೀತಿ ನಮ್ಮ ಹೊರಗುತ್ತಿಗೆದಾರರು ಸ್ಯಾನಿಟರಿ ಮಿತ್ರರಾದಂಥ ಅವ್ರಿಗೂ ಕೂಡ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಹಾಗೆ ನಮ್ಮ ವಾಲ್ಮ್ಯಾನು, ಡಾಟಾ ಎಂಟ್ರಿ ಇವರೆಲ್ಲ ಕಷ್ಟಪಟ್ಟು ಎಲ್ಲ ಮಾಡಿದಂಥ ಅವ್ರಿಗೂ ಕೂಡ ನನ್ನ ಧನ್ಯವಾದಗಳು. ಇವತ್ತು ಒಂದು ಸಿಂಹದ ಗುರುತು ತುಂಬ ಅದ್ಧೂರಿಯಾಗಿ ಕಂಪಲ್ಸರಿ ಹೊಡ್ಕೊಂಡ್ಬಂದಿದೆ. ಒಂದು ಇದಾಗ್ದಿರ ಎಲ್ಲ ಚೆನ್ನಾಗಾಗಿದೆ. ಮುಖ್ಯವಾಗಿ ನಾವು ಒಂದು ನೇಮಕಾತಿ ಮತ್ತು ತಿರ್ಗಾ ಈ ಹೊರಗುತ್ತಿಗೆದಾರದು ಒಂದು DPSದು ಇವೆರಡೂ ತುಂಬ ಅರ್ಜೆಂಟ್ ಇದೆ. ಅದನ್ನ ನಾವು ಮಾಡಬೇಕು. ನಮ್ಮಲ್ಲಿ ಜನಸಂಖ್ಯೆ ಕಮ್ಮಿ, 75 ಜನ 76 ಜನ ಇದೀವಿ ಇಡೀ ಬೆಂಗಳೂರಿಗೆ ಸ್ಯಾನಿಟರಿ ಎಂಪ್ಲಾಯ್ಗಳು. ಅಷ್ಟು ಜನ ಇಡೀ ಬೆಂಗಳೂರಿಗೆ ಕೆಲಸ ಮಾಡೋಕ್ಕಾಯ್ತದೆ, ಆಗಲ್ಲ. ಹಂಗಾಗಿ ನಮಗೆ ಜನ ಬೇಕು. ಮತ್ತು ತಿರ್ಗಾ ಮುಖ್ಯವಾಗಿ ಈಗ DPS ಆಲ್ರೆಡಿಗೆ ನಾವು ಎಲ್ಲ ರೆಡಿ ಮಾಡಿದ್ದೀವಿ. 34,000 ಪೇಮೆಂಟನ್ನು ಆಗೋ ಥರ ಮಾಡಬೇಕಂತ ನಮ್ಮ ಉದ್ದೇಶ ಇದೆ. ಆಲ್ರೆಡಿ ಎಲ್ಲ ಫುಲ್ಲು ರೆಡಿ ಮಾಡಿದ್ದೀವಿ. ಕೆಲವು ಅದರಲ್ಲಿ ಬೇರೆ ರೀತಿಯಲ್ಲಿ ಬೇರೆ ರೀತಿ ನಡೀತವೆ. ಎಲ್ಲ ನಾವು ಕಷ್ಟ ಬೀಳ್ತೀವಿ. ಕಷ್ಟ ಬಿದ್ದಾಗ ಲಾಸ್ಟಲ್ಲಿ ಅಲ್ಲಿ ಯಾರೋ ಒಬ್ರು ಬಂದು ಏನೋ ಒಂಥರ ಮಾಡ್ತಾ ಇದ್ದಾರೆ. ಅದು ನಾವು ಮಾಡಿದ್ವಿ ಅನ್ನೋ ಥರ ಬೇರೆ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಸಲ ತಮ್ಮೆಲ್ರಿಗೂ ಗೊತ್ತಿರೋದೇ, ನಾವು ಕಷ್ಟ ಬಿದ್ದಿರೋದಾಗಲಿ, ನಾವು ಮಾಡ್ತಾ ಇರೋದಾಗಲಿ ಅದ್ದೂರಿಗೆ ನನ್ನ 3 ವರ್ಷ ಅವಧಿಯಲ್ಲಿ ನಾನು ಕೆಲಸ ಮಾಡಿರೋದಕ್ಕೆ ನನ್ನ ಸ್ಯಾನಿಟರಿ ಮಿತ್ರರಾದಂಥ ನನ್ನ ಎಂಪ್ಲಾಯ್ಗಳು ನಾನು ಚಿರುಋಣಿಯಾಗಿರ್ತೀನಿ ಅವ್ರಿಗೆ ಯಾವತ್ತೂ ಕೂಡ. ಇವತ್ತು ಮಾಡಿರೋದಕ್ಕೆ ಅವ್ರು ನಾನು ಯಾವತ್ತೂ ಮರೆಯಲ್ಲ. ಹಂಗಾಗಿ ಇನ್ನೂ ಮುಂದಿನ ದಿನಗಳಲ್ಲಿ ಒಳ್ಳೆ ಕೆಲಸಗಳು ನಮಗೆ ಆಗೋಷ್ಟು ಜಾಸ್ತಿ ಇವೆ, ಇನ್ನೂ ಮಾಡೋ ಮುಂದೆ ಇದೆ ಅಂತ ಹೇಳಿ, ಮತ್ತು ಇವತ್ತು ಏನು ಈ ಸಭೆಯಲ್ಲಿ ಎಲ್ಲ ನಮ್ಮ ಮಿತ್ರರು ಸ್ಯಾನಿಟರಿ ಎಂಪ್ಲಾಯಿಂದ ಹಿಡಿದು ಹೊರಗುತ್ತಿಗೆದಾರದಿಂದ ಹಿಡಿದು ಡಾಟಾ ಎಂಟ್ರಿ ವಾಲ್ಮ್ಯಾನ್ಗಳು ಎಲ್ಲರೂ ಕೂಡ ನಮ್ಮಲ್ಲಿ ಒಂದು 4,000 ಜನ ಒಂದು ಭರವಸೆ ಇಟ್ಟಿದ್ದಾರೆ ನಮ್ಮ ಮೇಲೆ. ಆ ಭರವಸೆ ಆದಷ್ಟು ಬೇಗ ಇದನ್ನು ನಾನು ಬಿಡಲ್ಲ, ನೀರೇಡಿಸ್ಕೊಡ್ತೀನಿ. ಇದು ನಿರ್ವಹಿಸಬೇಕು, ಅದು ಆಗಲೇಬೇಕಂತ ನಾವು ಕುತ್ಕೊತೀವಿ. ಒಂದು ನೇಮಕಾತಿ, ಒಂದು DPS ಇವೆರಡೂ ಮುಖ್ಯವಾಗಿ ಆಗಬೇಕು. ಇದು ಆದಷ್ಟು ಬೇಗ ನಾವು ಮುಗಿಸ್ತೀವಿ. ನಮ್ಮ 18-19 ವರ್ಷಗಳಿಂದ ನಮ್ಮ ಸ್ಯಾನಿಟರಿ ಮಿತ್ರರು ಕೆಲಸ ಮಾಡ್ತಾ ಅವ್ರಿಗೆಲ್ಲ ಒಂದು ಸಿಹಿ ಸುದ್ದಿ ಆದಷ್ಟು ಬೇಗ ತರ್ತೀರಿ. ಒಳ್ಳೆ ರೀತಿಯಲ್ಲಿ ಆಗುತ್ತೆ. ಒಳ್ಳೆ ರೀತಿಯಲ್ಲಿ ನಾವು ಕೆಲಸಗಳು ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದೇ ರೀತಿ ಎಲ್ಲ ಥರನೂ ಮತ್ತು ನಮ್ಮ ಎಂಪ್ಲಾಯ್ಗಳದ್ದು ಪೇ ಸ್ಕೇಲಿಂದ ಹಿಡಿದು ಪ್ರಮೋಷನ್ಗಳಿಂದ ಹಿಡಿದು ಕ್ವಾರ್ಟರ್ಸ್ಗಳಿಂದ ಹಿಡಿದು ಕೆಲವೆಲ್ಲ ಪೆಂಡಿಂಗ್ ಆಗೋಗಿತ್ತು. ಇನ್ಮೇಲೆ ಎಲ್ಲನೂ ಅದನ್ನು ಬೇಗ ನಾನು ಆದಷ್ಟು ಬೇಗ ಮುಗಿಸ್ತೀನಿ. ಮುಖ್ಯವಾಗಿ ಇವತ್ತು ನಾವೆಲ್ಲ ಗೆಲ್ಲಬೇಕಂದ್ರೆ ನಮ್ಮ ಹಿರಿಕರಾದಂಥ ನಮ್ಮ ಗಂಗಾಧರ್ ಅವರು ಮತ್ತು ಗಂಗಾಧರಿ ಅವರು, ಮಾಜಿ ಅಧ್ಯಕ್ಷರು ಗಂಗಾಧರಿ ಅವರು, ಮಾಜಿ ಜನರಲ್ ಸೆಕ್ರೆಟರಿ ಗಂಗಾಧರಿ ಅವರು, ಮತ್ತು ಮಾಜಿ ಕುಳ್ಳಾಯಪ್ಪ ಅವರು, ಮತ್ತು ನಮ್ಮ ಮಿತ್ರರಾದಂಥ ನಮ್ಮ ಮಾನವಗೆ ಅವರು ನಮ್ಗೆ ತುಂಬ ಸಪೋರ್ಟ್ ಮಾಡಿ, ಅಧ್ಯಕ್ಷರೇ ನಾವಿದ್ದೀವಿ ಅನ್ನೋದರ ಒಂದು ಬೆಂಬಲವಾಗಿ ಇವತ್ತು ನಮ್ಮನ್ನೆಲ್ಲರೂ ಜೈಸೀರ್ನಾಗಿ ಮಾಡಿಕೊಟ್ಟಂಥ ವ್ಯಕ್ತಿ ಮಾನಪ್ಪ ಅವ್ರಿಗೂ, ಅವರು ನಮ್ಮೆಲ್ಲರೂ ಪರವಾಗಿ ಅವ್ರಿಗೂ ಕೂಡ ಒಂದು ಧನ್ಯವಾದಗಳು ಹೇಳಬೇಕು. ಹಾಗೆ ನಮ್ಮ ಎಂಪ್ಲಾಯ್ಗಳು ಇವತ್ತಿನ ದಿನದಲ್ಲಿ ಕಮ್ಮಿ ಜನ ಇರೋದು ಇಡೀ ಬೆಂಗಳೂರು, ಬರೀ ಕಾರ್ಪೊರೇಷನಲ್ಲಿ ಪ್ರತಿಯೊಂದು ಕಡೆ ಜನ, ಒಂದೊಂದು ಕಾರ್ಪೊರೇಷನಲ್ಲಿ ಒಂದೊಂದು ವಾರ್ಡಲ್ಲಿ 5-5 ಜನ 6-6 ಜನ, ಒಂದು ರೋಡ್ಗೆ 5-5 ಜನ ಕೆಲಸಗಳು ಮಾಡ್ತಾ ಇದ್ದಾರೆ. ಈ ಥರ ನಮಗೆ ಬಂದು ಲಾರಿಗೆ ಬಂದು ನಮ್ಮ ಸ್ಯಾನಿಟ್ರಿಗೆ ಬಂದು 2-3 ಜನ ಇದ್ದಾರೆ. ಎಲ್ಲಿ ಕೆಲಸ ಮಾಡೋಕ್ಕಾಯ್ತದೆ? ಇಡೀ ಬೆಂಗಳೂರೆಲ್ಲ ಫುಲ್ಲು 460 ಜನ ಇದ್ದೀವಿ ನಾವು ಎಂಪ್ಲಾಯ್ಗಳು. ಹೊರಗುತ್ತಿಗೆದಾರರು ಒಂದು 470, ಒಂದು ಎಂಪ್ಲಾಯ್ಗಳು ಒಂದು 70 ಜನ 78 ಜನ, ಇಷ್ಟು ಜನ ಇಡೀ ಬೆಂಗಳೂರಿಗೆ ಮಾಡ್ತಾ ಇದ್ದಾರೆ. ಕಾರ್ಪೊರೇಷನಲ್ಲಿ ಬಂದು ಎಲ್ಲ ರೀತಿಯಲ್ಲಿ 21,000 19,000 ಜನಸಂಖ್ಯೆ ಐತೆ. ಈ ಥರ ಇರೋವಾಗ ನಮ್ಮಲ್ಲಿ ಇಷ್ಟು ಕಮ್ಮಿ ಇರೋದು ಇದೆ ಫಸ್ಟು. ಅದಕ್ಕೆ ನಾವು ಮೊದಲನಾಗೆ ಹೋಗಿ ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರಿಗೆ ಭೇಟಿಯಾಗಿ ನಮ್ಮ ಕುಂದುಕೊರತೆಗಳು ಅವ್ರಿಗೆ ನಾವು ಕುತ್ಕೊಂಡು ನಾವು ಏನೇನು ಕೊಡಬೇಕು, ಏನೇನಿದೆ ಅಂತ ನಾವು ಎಲ್ಲ ಸ್ಪಷ್ಟವಾಗಿ ಕೊಟ್ಟಿದ್ದೀವಿ. ಸಿದ್ದರಾಮಯ್ಯ ಸಾಹೇಬರು ಒಂದು ಸಭೆಯಲ್ಲಿ ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ಆದಷ್ಟು ಬೇಗ ಈ ಕಾರ್ಪೊರೇಷನಲ್ಲಿ ಯಾವ ರೀತಿ ಆಗಿದೆಯೋ ಅದೇ ರೀತಿ ಇವ್ರದ್ದು ನೇರ ನೇಮಕಾತಿ ಮಾಡಿ ಅಂತ ಒಂದು 800 ಜನ ಒಂದು ಭರವಸೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಸಾಹೇಬರು. ಹಂಗಾಗಿ ಆದಷ್ಟು ಬೇಗ ಈ ಎಲೆಕ್ಷನ್ ಇದ್ದಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಏನೋ ಒಂದು ಸಿಹಿ ಸುದ್ದಿ ಆಗಿರೋದು.
ನಮ್ಮ ಸ್ಯಾನಿಟರಿ ಎಂಪ್ಲಾಯ್ಗಳಿಗೂ ಮತ್ತು ಹೊರಗುತ್ತಿಗೆದಾರರಿಗೂ ಈ ರೀತಿ ಇದೆ. ಮತ್ತು ಮುಖ್ಯವಾಗಿ ನಾನು ಇನ್ನೊಂದು ಹೇಳೋದು ಮರ್ತುಬಿಟ್ಟೆ, ರಾಮಚಂದ್ರಣ್ಣ ಅವರು ಎಲ್ಲಿದ್ರು ಇಲ್ಲಿ ಸ್ವಲ್ಪ ಮುಂದೆ ಕಡೆ ಬರಬೇಕು, ಸಮಿತಿ ಸದಸ್ಯರು ಪಾಪ ನಮ್ಮ ತಂಡ ಬರಬೇಕು ಅಂತ ಇವತ್ತು ಒಂದು ಅಧ್ಯಕ್ಷರು ನಾವು ಆಗ್ಬೇಕಂದ್ರೆ ಇವರೆಲ್ಲರೂ ಸಹಕಾರನೂ ಇದೆ, ಬರ್ರಿ ಎಲ್ಲರೂ ಸಹಕಾರನೂ ಇದೆ. ಹಾಗಾಗಿ ಎಲ್ಲ ರೀತಿ ಆ ಪೀಡಿಯ ಕೋಟ್ರದ್ದು ಸ್ವಲ್ಪ ಅದ್ರೂ ಇವೆಲ್ಲ ಆದಷ್ಟು ಬೇಗ ಆಗುತ್ತೆ. ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಸೇರಿ ಒಳ್ಳೆ ಅದ್ಧೂರವಾಗಿ ಕೆಲಸಗಳು ಮಾಡಿಕೊಂಡು ನಮ್ಮ ಸ್ಯಾನಿಟರಿ ಎಂಪ್ಲಾಯಿಗಳಿಗೆ ಎಲ್ಲರಿಗೂ ಒಂದು ಸಿಹಿ ಸುದ್ದಿ ಆಯ್ತದಂತ ಹೇಳಿ ಇವತ್ತು ನಾವು ಈ ಸಿಂಹದ ಗುರುತು ಇತಿಹಾಸದಲ್ಲಿ ಬರ್ತಾನೆ ಇದೀವಿ, ಹೋಗ್ತಾನೆ ಇದೀವಿ, ಒಂದು ಯಾವತ್ತಿಗೂ ಅದು ಮುಂದಕ್ಕೆ ಹೋಗ್ತಾನೆ ಇದೆ. ಹಂಗಾಗಿ ನಾವು ಎಲ್ಲ ಸೇರಿ ಒಂದು ಗೆದ್ದಿದ್ದೀವಿ, ಎಲ್ಲ ಒಳ್ಳೆ ರೀತಿಯೆಲ್ಲ ಮುಂದಕ್ಕೆ ಹೋಗ್ತಾ ಇದೆ ಅಂತ ಹೇಳಿ ಇವತ್ತು ನಮ್ಮ ಉಪಾಧ್ಯಕ್ಷರು ಓಬಳೇಶ್ ಅಣ್ಣವರು ಉಪಾಧ್ಯಕ್ಷರು ಅಂತ ನಾನು ಜನರಲ್ ಸೆಕ್ರೆಟರಿ ಆಗಿ ನಾನು ಈ ಒಂದು ತಂಡದಲ್ಲಿ ಗೆದ್ದು ಬಂದಿದ್ದೀನಿ. ಅದೆಲ್ಲ ನಾನು ಗೆದ್ದು ಬರೋದಕ್ಕೆ ಕಾರಣ ಏನಪ್ಪ ಅಂದರೆ ನಮ್ಮ ಜನಾಂಗ, ನಮ್ಮ ಸ್ಯಾನಿಟರಿ ನಮ್ಮ ಮಿತ್ರರೆಲ್ಲ ಏನು ಮಾಡಿದ್ದಾರೆ, ನನ್ನನ್ನು ಸತತವಾಗಿ 4 ಬಾರಿ ಗೆಲ್ತಿದ್ದಾರೆ. ಅಂದರೆ ಹ್ಯಾಟ್ಸಪ್ ಹೇಳೋಕ್ಕೆ ನಾನು ತುಂಬ ಇಷ್ಟಪಡ್ತೀನಿ. ಏನು ಪ್ರಣಾಳಿಕೆ ಮಾಡಿದ್ದೀವಿ ಆ ಪ್ರಣಾಳಿಕೆ ಪ್ರಕಾರ ನಾವು ಮುಂದಿನ ದಿನಗಳಲ್ಲಿ ನಡೆಸ್ಕೊಡ್ತೀವಿ. ಖಂಡಿತವಾಗ್ಲೂ ನಮ್ಮವ್ರಿಗೆ ಏನೇನು ಸವಲತ್ತುಗಳೆಲ್ಲ ಬೇಕು ಎಲ್ಲನೂ ಇಮಿಡಿಯೇಟ್ ಇನ್ ಟೈಮ್ಗೆ ನಾವು ಒದಗಿಸ್ಕೊಡ್ತೀವಿ ಅಂತ. ಎಲ್ಲರಿಗೂ ನಮಸ್ಕಾರ. ನಮ್ಮ ಸ್ಯಾನಿಟರಿ ಎಂಪ್ಲಾಯ್ಸ್ಗೆ, ನಮ್ಮ ಹೊರಗುತ್ತಿಗೆಯವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ನಮ್ಮ ಸಿದ್ದಪ್ಪಣ್ಣ ಅವ್ರ ತಂಡದವರು. ಹಂಗಾಗಿ ನಮ್ಮ ಸಿದ್ದಪ್ಪಣ್ಣ ತಂಡ ಮತ್ತೆ ಗೆಲ್ಸಿದ್ದೀರಾ, ನಿಮ್ಗೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಇದ್ದೀವಿ. ನಮ್ಮ ಹೊರಗುತ್ತಿಗೆಯವ್ರಿಗೆ ಕನಿಷ್ಠ ಪಕ್ಷ ನೇರ ವೇತನ ಆಗಿಲ್ಲಾದರೂ DPS ಆದರೂ ಮಾಡ್ಕೊಡಿ ಅಂತ ಕೇಳ್ಕೊತಾ ಇದ್ದೀವಿ. ಅದಕ್ಕೆ ಪರವಾಗಿ ಎಲ್ಲ ಯೂನಿಯನ್ನು ಸ್ಯಾನಿಟರಿ ಯೂನಿಯನ್ ಎಂಪ್ಲಾಯ್ಸ್ ಯಾರ್ಯಾರಿದ್ದಾರೋ ನಮ್ಮ ಔಟ್ಸೋರ್ಸ್ ಪರವಾಗಿದ್ದಾರೆ. ಇದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು.